ಪಿತ್ತದೋಷ ಯಾಕೆ ಇಂಬ್ಯಾಲೆನ್ಸ್ ಆಗುತ್ತೆ? ಮೊದಲನೇ ಕಾರಣ ಫೋನ್ ಯೂಸೇಜ್, ಎರಡನೇ ಕಾರಣ ನಾವು ತಿನ್ನುವಂಥ ಆಹಾರ, ಮೂರನೇದು ಸರಿಯಾಗಿ ನಿದ್ದೆ ಮಾಡದೇ ಇರೋದು, ಇನ್ನೂ ತುಂಬ ಮುಖ್ಯವಾದ ಕಾರಣ ನಮ್ಮ ಮೆಂಟಲ್ ಸಪ್ರೆಷನ್. ಸೊ ಆದಷ್ಟು ನಾವು ಇದಕ್ಕೆ ಏನು ಮಾಡಬೇಕು ಅಂದರೆ ಫೋನನ್ನು ಬೇಕಾದ ಸಮಯದಲ್ಲಿ ಮಾತ್ರ ಬಳಸೋದು ತುಂಬ ಮುಖ್ಯ. ಪಿತ್ತ ಇನ್ಕ್ರೀಸ್ ಮಾಡುವಂಥ ಆಹಾರ, ಅದ್ರ ಮೇಲೆ ಕೂಡ ನಾವು ನಿಗಾವನ್ನು ವಹಿಸಬೇಕು. ಆಮೇಲೆ ನಿದ್ದೆ. ಸೊ ನೀವು ಮೊಬೈಲ್ ಅಥವಾ ಫೋನ್ನ ದೂರ ಇಟ್ಟಷ್ಟು ಒಳ್ಳೆ ನಿದ್ದೆ ಖಂಡಿತವಾಗ್ಲೂ ಬರುತ್ತೆ. ಮತ್ತು ಮೆಂಟಲ್ ಸಪ್ರೆಷನ್ ಬಗ್ಗೆ, ನಾವು ಆ ಎಮೋಷನ್ಸ್ನ ಫೀಲ್ ಮಾಡಲ್ಲ, ಅದಕ್ಕೆ ಟೈಮ್ ಕೊಡಲ್ಲ. ನಿಮಗೆ ಇವಾಗ ಏನು ಎಮೋಷನ್ ಅನ್ನಿಸ್ತಿದೆ ಅದನ್ನು ಕುತ್ಕೊಂಡು ನೀವು ನೇಮ್ ಮಾಡಿ. ಇವಾಗ ನನಗೆ ಕೋಪ ಬರ್ತಿದೆ, ಇವಾಗ ನನಗೆ ಬೇಜಾರಾಗ್ತಿದೆ. ಈ ರೀತಿಯಾಗಿ ನಿಮ್ಮ ಎಮೋಷನ್ಸ್ನ ನೀವು ನೇಮ್ ಮಾಡೋದ್ರಿಂದ ಕೋಪ ಆಗಬಹುದು, ಇದು ತೀರಾ ಕಡಿಮೆ ಆಗುತ್ತೆ.